ಇತ್ತೀಚೆಗೆ ಇನ್ನೊಂದಿದೆ, ಅದು ಒಬ್ಬ ಪೊಲೀಸ್ ಪೇದೆ ಒಂದು ಹೆಣ್ಮಗಳು ಮದ್ವೆ ಆಗ್ತೀನಿ ಅಂದ್ಬಿಟ್ಟು ನಂಬಿಸಿ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿರೋದು, ಈಗ ಹೋರಾಟ ಮಾಡ್ತಿದ್ದಾರೆ. ಎಸ್ ಎಸ್ ಸಂದೇಶ್ ಅವರು, ಹೌದು, ನಮ್ಮ ಕೋಲಾರ ಸಂದೇಶ್ ಅವರು ಗೊತ್ತಿರೋಂತ ಹುಡುಗ, ತುಂಬಾ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾನೆ, ಹೆಣ್ಮಕ್ಳ ಪರ ತುಂಬಾ ನ್ಯಾಯ ಕೊಡಿಸ್ತಾನೆ. ಅದ್ರಲ್ಲಿ ಒಂದು ಹೆಣ್ಣು ಮಗಳು, ಯಾಕಂದ್ರೆ ಒಬ್ರು ಹೋರಾಟ ಮಾಡುವಾಗ ನಾವ್ ಅದನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ಸೊ ನಿನ್ನೆ ಕೂಡ ನಾನು ಸಂದೇಶಕ್ಕೆ ಹಾಕದೆ, ಆ ಪೊಲೀಸ್ ಒಂದು ಫೋಟೋ ಕಳ್ಸಿ ನನಗೆ ಅಂತ ಹೇಳಿ. ಸೊ ಒಬ್ಬ ದೊಂಬ್ಳೂರು ಅನ್ಸುತ್ತಲ್ವಾ, ದೊಂಬ್ಳೂರು ಪೊಲೀಸ್ ಪೇದೆ ಅಷ್ಟು ದೊಡ್ಡ ತಪ್ಪು ಮಾಡಿನ, ಒಂದು ಹೆಣ್ಣು ಮಗಳನ್ನ ಮಿಸ್ಯೂಸ್ ಮಾಡಿದಾನಲ್ವಾ, ಪೊಲೀಸ್ ಅವ್ರು ನಿಂತ್ಕೊಂಡು ನೋಡ್ತಾ ಇದಿರಲ್ಲ. ಅದೇ ಸಾಮಾನ್ಯ ಆರೋಪಿ ತಪ್ಪು ಮಾಡಿದ್ರೆ ಇಮಿಡಿಯೇಟ್ FIR ಮಾಡಿ ಅವ್ನು ಎಲ್ಲಿದ್ರೇನೋ ಲೊಕೇಶನ್ ಟ್ರ್ಯಾಕ್ ಮಾಡಿ ಎತ್ಕೊಂಡ್ ಆಗ್ತಾ ಇದ್ರಲ್ಲ. ಇನ್ನೊಂದೇನಂದ್ರೆ ಲೀವ್ ಕೊಟ್ಟಿದಾರಂತೆ ಸರ್. ಇದೇ ತರ ಲೀವ್ ಕೆಲವೊಂದು ಸ್ಟೇಷನ್ಸ್ ಅಲ್ಲಿ ಕೆಲವೊಂದು ಕೇಸಸ್ ಆದೋಗ ಕಾಮಾಕ್ಷಿ ಪಾಳ್ಯದಲ್ಲೂ ನಡೆದಿತ್ತು. ಆ ಪ್ರಕರಣಗಳು ದಾಖಲಾದೋಗ ಅವ್ರು ಲೀವ್ ಅಲ್ಲಿ ಇರ್ತಾರೆ. ಯಾಕೆ ಲೀವ್ ಅಲ್ಲಿ ಇದ್ರೆ ಕರ್ಕೊಂಡ್ ಬರೋದಿಲ್ವಾ? ಪ್ರಕರಣ ದಾಖಲು ಮಾಡ್ಕೊಬೇಕು, ಹುಡುಗಿ ಕಂಪ್ಲೇಂಟ್ ತಗೊಂಡು ದಾಖಲು ಮಾಡಿ FIR ಮಾಡಿ ಅವ್ನು ಎಲ್ಲಿದ್ರೇನು ಕರ್ಕೊಂಡ್ ಬರ್ಬೇಕಾಗಿತ್ತು. ಲೀವ್ ತಗೊಂಡಿರೋದಂದ್ರೆ ಇನ್ಫಾರ್ಮ್ ಮಾಡೇ ಹೋಗಿರ್ತಾರಲ್ವಾ, ಏನು ತಗೊಂಡಿರ್ಲಿ, ಅವ್ನ್ ಡ್ಯೂಟಿದಲ್ಲೇ ಇರ್ಲಿ, ಲೀವೇ ತಗೊಂಡಿರ್ಲಿ. ಆ ಹೆಣ್ಣು ಮಗಳ ದೂರ್ನ ಪ್ರಕರಣ ದಾಖಲು ಮಾಡ್ಕೊಂಡು FIR ಆಗ್ತಾ ಇದ್ದಂತೆ ಅವನ್ನ ಹೋಗಿ ಕರ್ಕೊಂಡ್ ಬರ್ಬೋದಲ್ವಾ? ಹೌದು. ಪೊಲೀಸ್ ಇಲಾಖೆಯಲ್ಲಿ ಸಸ್ಪೆನ್ಷನ್ ಆಗ್ತಾ ಇದೆ ಹೊರತು ಅವ್ರ ಮೇಲೆ ಆಕ್ಷನ್ಸ್ ಆಗ್ತಾ ಇಲ್ಲ, ಟರ್ಮಿನೇಷನ್ಸ್ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಭಾಗಿಯಾಗೋದು, ಹೆಣ್ಮಕ್ಳ ಜೊತೆ ಈ ತರ ಲೈಂಗಿಕವಾಗಿ ಉಪಯೋಗಿಸ್ಕೊಂಡು ಅವ್ರನ್ನ ಬೀದಿಗೆ ತಂದು ನಿಲ್ಸುವಂತದ್ದು. ಪೋಕ್ಸೋ ಪ್ರಕರಣದಲ್ಲಿ ರೀಸೆಂಟ್ ಆಗಿ ಒಂದು ಹೋರಾಟ ನಡೆಯೋಗ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು ಕಾಲೇಜ್ ಸ್ಟೂಡೆಂಟ್ ಟಾಯ್ಲೆಟ್ ಹೋಗಿ ಬರೋಗ ಅವಳನ್ನ ಮೈ ಮುಟ್ಟದ, ಅಸಭ್ಯವಾಗಿ ನಡ್ಕೊಂಡ ಅಂತ ಹೇಳಿ ಅಲ್ಲಿನ ಕಾಲೇಜ್ ಸಿಬ್ಬಂದಿಯವರೇ ಒಬ್ಬರನ್ನ ಅರೆಸ್ಟ್ ಮಾಡಿ ಜೈಲ್ಗಟ್ಟುವಂತ ಕೆಲಸ ಮಾಡಿದ್ರು. ಸೊ ಪೊಲೀಸ್ ಇಲಾಖೆಯಲ್ಲಿ ರಕ್ಷಣೆ ಕೊಡ್ಬೇಕಾಗಿರೋರ ಭಕ್ಷಕರಾಗ್ತಾ ಇದ್ರೆ ಎಲ್ಲಿ ನ್ಯಾಯ ಸಿಗತ್ತೆ? ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಟರ್ಮಿನೇಷನ್ ಮಾಡಿ, ಸಸ್ಪೆನ್ಷನ್ ಬೇಡ ನಮ್ಗೆ, ಕಾಕಿನೇ ಕಳಚಬೇಕು. ಇವ್ರಿಗೆಲ್ಲ ಏನಾಗಿದೆ ಅಂದ್ರೆ ಕೆಲವರು ಪೊಲೀಸ್ ಅವ್ರಿಗೆ 3 ತಿಂಗಳು ಸಸ್ಪೆಂಡ್ ಆಗ್ತಾರೆ ಅಷ್ಟೇ ಬಿಡು, ಆಮೇಲೆ ಬರ್ತೀರಿ.